ನೆಕ್ಸ್ಟ್ ಹೈಯೆಸ್ಟ್ ವೋಟ್ ಔಟ್ ಯಾರಿಗೆ ಮಾಡಿರೋದು? ರಘುಗೆ. ನೆಕ್ಸ್ಟ್ ಶ್ರುತಿ, ಬನ್ನಿ. ಸೆಲ್ಫ್ ವೋಟ್ ಔಟ್ ಮಾಡಿದವರು ಆಚೆ ಬನ್ನಿ. ಮೂರು ಜನ ವೋಟ್ ಔಟ್ ಆಗಿದ್ದೀರಾ, ಒಂದು ಸೆಲ್ಫ್ ವೋಟ್ ಔಟ್. ಕೀರ್ತನಂಗೆ ಯಾರು ವೋಟ್ ಔಟ್ ಮಾಡಿದ್ರಿ? ಯಾರನ್ನ ಮಾಡಿದ್ರಾ? ಇಲ್ಲ ಸರ್. ಯಾಕೆ? ವೀಕ್ ಕಂಟೆಸ್ಟೆಂಟ್ ಜೊತೆಗಿದ್ರೆ ನಾವು ಗೆದ್ಬಿಡೋಣ ಅಂತನಾ? ನಿಮ್ಮ 4 ಜನದಲ್ಲಿ ಇಬ್ಬರು ಇವತ್ತು ಮನೆಗೆ ಹೋಗ್ತಾ ಇದ್ದೀರಾ. ನಿಮ್ ಗಾಡಿಗಳಾಗ್ಲೇ ರೆಡಿ ಆಗಿದೆ. ಯಾರಿಗೆ ಇಷ್ಟ ಇನ್ವಿಡೇಟ್ ಆಗಿ ಹೋಗಕ್ಕೆ? ಯಾರಿಗೆ ಫೈಟ್ ಮಾಡಿಲಿದ್ದು ಗೆದ್ದೋಗಕ್ಕೆ ಇಷ್ಟ? ಸರ್, ನನಗೆಲ್ಲರೂ ವೋಟ್ ಔಟ್ ಮಾಡಿರೋರು ಅಡುಗೆ ಮೇಲೆ ಲೋಟ ತೊಳೆದಿಲ್ಲ, ನನಗೆ ಸಿಟ್ಟು, ಆ ಕಾರಣಕ್ಕೆ ಮಾತ್ರ ವೋಟ್ ಮಾಡಿದ್ದಾರೆ ಪರ್ಸ್ನಲ್ ಆಗಿ ಇಟ್ಕೊಂಡು. ಯಾಕಂದರೆ ನಾನು ಅವ್ರ ಜೊತೆ ಸರಿ ಮಾತಾಡೋಲ್ಲ ಅಂತೇಳಿ. ನನಗೆ ಅವ್ರ ಜೊತೆ ಮಾತಾಡೋ ಅವಶ್ಯಕತೆ ಏನಿದೆ? ನನ್ನ ಕೆಲಸ ಏನಿದೆ ನಾನು ನೀ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೀನಿ ಅನ್ನೋಷ್ಟಾಗಿ. ಒಂದು ಕಡೆ ಇದ್ದಾಗ ಚಿಕ್ಕ ಪುಟ್ಟ ಗಲಾಟೆ ಆಗ್ತಾ ಇರುತ್ತೆ, ಅದನ್ನೆಲ್ಲ ಇಟ್ಕೊಂಡು ವೋಟ್ ಔಟ್ ಮಾಡಿದ್ರೆ ಲೋಟ ಮುರಿಯೋ ಬದಲು ಬೇರೆನ ಮುರಿಬೇಕು ಅಂತ ನನಗೆ. ಸರ್, ನಾನು ಆಕ್ಚುಲಿ ನಾನು ಹೆಂಗ್ ಜಸ್ಟಿಫೈ ಮಾಡ್ಕೊಳ್ಳಿ ಸರ್? ನಾನು ತೊಳಿತಾ ಇದೆ ಸರ್. ಮನೆ ಪದಾರ್ಥ ಹೊಡೆದಕ್ಕಂಗಿಲ್ಲ. ಮನೆ ಗ್ಲಾಸ್ಗಳು ಇರ್ಬೋದು, ಮನೆ ಆಫೀಸ್ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ತೋರ್ಸಂಗಿಲ್ಲ ಸರ್. ಕೋಪದಿಂದ ತಡಿತಾನಲ್ಲ, ಆರ್ಗ್ಯೂ ಮಾಡ್ಬೇಡ ನೀನು. ಕೋಪನ ಯಾರು ತಡಿತಾನಲ್ಲ ಅವನು ಮನುಷ್ಯ, ಅವನೇ ಸಿಟಿಸನ್. ಜಾನತನ್, ನೀವು 6 ಟಾಸ್ಕಲ್ಲಿ ಫೇಲ್ ಆಗಿದ್ದೀರಾ. ಬಟ್ ತುಂಬಾನೇ ಝೀಲ್ ಇತ್ತು ನಿಮ್ಗೆ ಮಾಡಬೇಕು ಅನ್ನೋದು. ಬಟ್ ಎಲ್ಲೋ ಒಂದ್ ಕಡೆ ನೀವು ಫೌಂಡೇಶನ್ ತುಂಬಾ ಪ್ರೀತಿಯಿಂದ ಬಂದ್ಬಿಟ್ಟಿದ್ದೀರಾ. ಸಾಕು. ಕೀರ್ತನ, ನೀವು ಸೆಲ್ಫ್ ಔಟ್ ಮಾಡ್ಕೊಂಡಿದ್ದೀರಾ. ನಮ್ಮ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಸಿಟಿಸನ್ ಅಲ್ಲಿ ನಿಮ್ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ಯು ಆರ್ ಔಟ್ ಆಫ್ ದಿ ಶೋ. ಕೀರ್ತನ ಇಸ್ ಎಲಿಮಿನೇಟೆಡ್ ಟುಡೇ. ಎಲ್ಲ ಇದ್ದು ಏನು ಇಲ್ದೇರಂಗ್ ಮಾಡ್ಕೊಂಡ್ರು ಕೀರ್ತನ. ನೆಕ್ಸ್ಟ್ 3 ಜನದಲ್ಲಿ 1 ಎಲಿಮಿನೇಷನ್ ಇದೆ. ರಘು, ಹೋಗ್ತೀರಾ? ಸರ್, ಆಲ್ರೆಡಿ ಒಂದ್ಸಲ ಹೋಗಿ ಮನ್ಸಿಗೆ ಬೇಜಾರಾಗಿದೆ. ಬಂದು ನಾನು ತುಂಬಾನೇ ತಿದ್ಕೊಂಡು ನನ್ನ ಕೈಲಿ ಇಷ್ಟ ಆಗುತ್ತೋ ಅಷ್ಟು ಎಫೆಕ್ಟ್ ಹಾಕಿ ಟಾಸ್ಕ್ ಮಾಡ್ತಾನೆ ಇದ್ದೀನಿ. ಸೊ ಆ ಟಾಸ್ಕ್ ಅಲ್ಲಿ ಡೇಂಜರ್ ಝೋನ್ ಬರಕ್ಕೆ ನಾನು ನಿಮ್ಗೆ ಪರ್ಸನಲ್ ಬಗ್ಗೆ ಮಾತಾಡ್ತಿಲ್ಲ. ಡೇಂಜರ್ ಝೋನ್ ನೀವು ಯಾಕೆ ಬಂದ್ರಿ ಅಂತ ಮಾತಾಡ್ತಾ ಇದ್ದೀನಿ. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಮಾತ್ರ ಮಾತಾಡಿ, ಬೇರೆಯವ್ರ ಬಗ್ಗೆ ಮಾತಾಡಬೇಡಿ. ನಾವು ನಿಮ್ಮನ್ನ ಯಾಕೆ ಇಲ್ಲಿ ಇಟ್ಕೋಬೇಕು? ಆರ್ ಯು ರೆಡಿ ಟು ಗೋ? ನೋ ಸರ್. ಶ್ರುತಿ, ಯು ವಾಂಟ್ ಟು ಗೋ? ನೋ ಸರ್. 2 people are eliminated. Raghu, go back. Shruti, last chance, go back. Citizens, ಇಲ್ಲಿವರೆಗೂ ನೀವು ವೇಟ್ ಮಾಡ್ತಿದ್ರಿ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಇವತ್ತಿನ ಎಲಿಮಿನೇಷನ್ ನಿಮ್ಗೆ ಯಾರು ಅಂತ ಗೊತ್ತಾಗಿದೆ. ಜಾನತನ್ ಅಂಡ್ ಕೀರ್ತನ. ನಮಗೆ ಜಾನ್ ತುಂಬಾನೇ ಪರಿವರ್ತನೆ ಆಗಿರೋ ಮನುಷ್ಯ ಆಗಿದ್ದಾರೆ. ನೀವು ನಾಳೆ ಬೆಳಗ್ಗೆ ಇವತ್ತು ಹೋದ್ರು ಕೂಡ ನಿಮ್ಮ ಅಪ್ಪ ಅಮ್ಮ ವಿಲ್ ಬಿ ವೆರಿ ವೆರಿ ಹ್ಯಾಪಿ, ತುಂಬಾ ಖುಷಿಯಾಗಿರ್ತಾರೆ. ನಾವು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತೀವಿ. ಸರ್, ನಂಗೆ ಈ ಶೋಕ್ ಬಂದು ಟರ್ನ್ ಆಗೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಈಚ್ ಅಂಡ್ ಎವ್ರಿಬಡಿ, ಸ್ಟಾರ್ಟಿಂಗ್ ಫ್ರಮ್ ದ ಡೀನ್, ಸ್ಟಾರ್ಟಿಂಗ್ ಫ್ರಮ್ ದ ಡೈರೆಕ್ಟರ್ ಟಿಲ್ ದ ಕ್ರೂ ಮೆಂಬರ್, ಎಲ್ಲರಿಗೂ ಥ್ಯಾಂಕ್ಸ್. ನಮಗಿಲ್ಲಿ ಬೇಕಾಗಿರೋದು ರಿಸಲ್ಟ್ಸ್, ರೀಸನ್ಸ್ ಅಲ್ಲ. ಇನ್ನು ಮುಂದೆ ಇನ್ನು ಟೈಟ್ ಆಗಿರೋಂತ ಇನ್ನು ಒಳ್ಳೆ ಟಾಸ್ಕ್ಗಳು ಕೊಡ್ತೀವಿ, ಒಳ್ಳೆ ಮೆಸೇಜ್ ಕೊಡ್ತೀವಿ. ಇನ್ನು ಉಳಿದಿರೋ 10 ಜನ ಎವ್ರಿ ಮಿನಿಟ್ ಒಳ್ಳೆ ಕಡೆ, ಈಚ್ ಅಂಡ್ ಎವ್ರಿ ಮಿನಿಟ್, ಈಚ್ ಅಂಡ್ ಎವ್ರಿ ಸೆಕೆಂಡ್ ಅಲರ್ಟ್ ಆಗಿರ್ಬೇಕು. ನಮಗ್ ಬೇಕಾಗಿರೋದು ರಿಯಲ್ ಸಿಟಿಸನ್ಸ್. ಏಕೆ ಅಂದ್ರೆ ಇದು ನಿಮ್ಮಿಂದ, ನಿಮ್ಗೋಸ್ಕರ, ನಿಮಗಾಗಿ. ದಿ ರಿಯಲ್ ರಿಯಾಲಿಟಿ. ಶೋನಲ್ಲಿ ಜೋನಾಥನ್ ಪರ್ಫಾರ್ಮೆನ್ಸ್ ವೀಕ್ ಇದ್ದಿದ್ರಿಂದ ಎಲಿಮಿನೇಟ್ ಆದ್ರೆ ಕೀರ್ತನ ಸೆಲ್ಫ್ ವೋಟಿಂಗ್ ಮಾಡಿಕೊಂಡು ಎಲಿಮಿನೇಟ್ ಆಗಿದ್ದಾಳೆ. ಒಟ್ನಲ್ಲಿ ಶೋಗೆ ಬಂದು 15 ದಿನ ಕಳೆಯುವಷ್ಟರಲ್ಲಿ ಒಂದೇ ಗೂಡಿನ ಹಕ್ಕಿಗಳಂತಾಗಿದ್ದವರಲ್ಲಿ ಜೋನಾಥನ್ ಹಾಗೂ ಕೀರ್ತನ ಹೊರಗೆ ಹೋಗ್ತಿರೋದು ಇರುಸು ಮುರುಸನ್ನ ತಂದಿಟ್ಟಿದೆ.
ಎಪಿಸೋಡ್ ನಲ್ಲಿ ವೀಕ್ ಪರ್ಫಾರ್ಮರ್ ಎಲಿಮಿನೇಟ್ ಆದ ಹಾಗೆ ಸೊಸೈಟಿನಲ್ಲಿರೋ ಇರ್ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಅನ್ನು ದೇಶದಿಂದ ಎಲಿಮಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಗೋಸ್ಕರ ಈ ಥರ ಎಲಿಮಿನೇಷನ್ ಔಟ್ ಬಂದಿದ್ದೀನಿ. ಔಟ್ ಯಾರು ಮಾಡಬೇಕು ಅಂತ ಯೋಚನೆ ಮಾಡುವಾಗ ನನಗೆ ಯಾರ ಮೇಲೂ ಅನಿಸಿಲ್ಲ. ಬಿಕಾಸ್ ಎಲ್ಲರೂ ತುಂಬ ಚೆನ್ನಾಗಿದ್ರು, ತುಂಬ ಫ್ರೆಂಡ್ಸ್ ಆಗಿದ್ರು. ಇನ್ನೊಬ್ಬರನ್ನ ಜಸ್ಟಿಫಿಕೇಶನ್ ಮಾಡಬೇಕಂದ್ರೆ ನಾವು ಕರೆಕ್ಟಾಗಿದ್ದೀವಿ ಅಂತ ನೋಡಬೇಕು. ಅದೇ ನಾನು ಮಾಡಿರೋ ಕೆಲಸ. ಬಿಕಾಸ್ ನಾನು ಡೇಂಜರಸ್ ಝೋನಲ್ಲಿ ಬಂದಿದ್ದೀನಿ. ಸೊ ನಾನು ಗೆಸ್ಟ್ ಮಾಡಿ ನನ್ನ ಹೆಸರು ಬರ್ತಿದ್ದೀನಿ. ಡ್ಯಾಡಿಗೆ ಹೆಲ್ತ್ ಕಂಡೀಷನ್ ಸರಿ ಇಲ್ಲ, ಆದ್ರೂ ಅವ್ರನ್ನ ಅವ್ರ ಬಗ್ಗೆ ಕೇರ್ ತಗೊಳ್ಳೋದೆ ನಾನು ಈ ಶೋಗೆ ಮಾಡಬೇಕು, ಏನಾದರೂ ಅಚೀವ್ ಮಾಡಬೇಕು ಅಂತ ಬಂದೆ. ಅವರನ್ನ ಎಷ್ಟು ಕನ್ವಿನ್ಸ್ ಮಾಡಿ ಬಂದಿದ್ದೀನಿ ಈ ಶೋಗೆ. ಬಟ್ ಇವಾಗ ಸೆಂಟರಲ್ಲೇ ಈ ಥರ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಏನು ಆನ್ಸರ್ ಕೊಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಗೇಮ್ ಅಂದರೆ ಸೋಲೋದು ಗೆಲ್ಲೋದು ಇದ್ದೇ ಇದೆ. ಎಲ್ಲರೂ ಗೆಲ್ಲಬೇಕಂದ್ರೆ ಅದು ಗೇಮ್ ಅಲ್ಲ. ಪಾರ್ಟಿಸಿಪೇಟ್ ಮಾಡಿದ್ರೆ ಅಷ್ಟೇ ಸಾಕು. ಗೆಲ್ಲೇಬೇಕು ಇಲ್ಲ. 10 ಜನ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ 10 ಜನ ಗೆಲ್ಲಬೇಕಂದ್ರೆ ಯಾರು ಸೋಲೋದು? ಹೋದ್ರು ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರಿಗೊಂದು ಧೈರ್ಯ ಬಂದಿದೆ. ಸೋಲು ಅನ್ನೋದು ಭಾಳ ಅದೇ ಲಾಸ್ಟ್ ಅಲ್ಲ, ಫಸ್ಟ್ ಸ್ಟೆಪ್. No, nothing. Don't cry for all these things. You're my son, man. My darling, you're my sweetheart. You've done wonderful job. Come. ಒಂದು ತಿಂಗಳು ನಮ್ಮ ಮಗನ್ನ ಹೇಗೆ ಬಿಟ್ಟಿದ್ವಿ ಅಂತ ಅದು ನಮಗೆ ಗೊತ್ತು, ದೇವರಿಗೆ ಗೊತ್ತಿದೆ. ಅವನು ಪೂರ್ತಿ ಅಚೀವ್ ಮಾಡಿ ಬಂದಿದ್ರೆ ಪೂರ್ತಿ ಸಂತೋಷ ಆಗ್ತಾ ಇತ್ತು. ಯೋಚನೆ ಇಲ್ಲ. ಹಿ ಹ್ಯಾಸ್ ಅಚೀವ್ಡ್ ಸಮಥಿಂಗ್. ಹಿ ವಿಲ್ ಅಚೀವ್ ಇನ್ ಹಿಸ್ ಲೈಫ್. ಐ ಗಾಟ್ ದಟ್ ಬಿಲೀಫ್. ಏನಾರು ಒಂಚೂರು ಏನಾರು ಇದಾದ್ರೆ ನಾನು ಒಬ್ಳೇ ಬೈತಾ ಇದ್ದಿದ್ದು. ಅವ್ರ ಡ್ಯಾಡಿ ಅಂತೂ ಆ ಥರ ಎಲ್ಲ ಪನಿಷ್ ಮಾಡಿದ ವ್ಯಕ್ತಿನೇ ಅಲ್ಲ. ಪನಿಷ್ಮೆಂಟ್ ಅಂತ ಹೇಳಿದ ತಕ್ಷಣ ನನಗೆ ತುಂಬಾನೇ ಬೇಜಾರಾಯಿತು. ಅವನ ಮುಖದಲ್ಲೂ ಸಹ ಒಂದು ಮಾರ್ಕ್ ಇರಲಿಲ್ಲ. ಮಾರ್ಕ್ ನೋಡಿದ ತಕ್ಷಣ ನನಗೆ ಇವಾಗ ತುಂಬಾ ದುಃಖ ಆಯಿತು. ತುಂಬಾನೇ ಕಲ್ತಿದ್ದೀನಿ ನಾನು. ಕೋಪ ಕಂಟ್ರೋಲ್ ಮಾಡಬೇಕು, ಮಾಡ್ತಾ ಇದ್ದೀನಿ, ಕಲ್ತ್ಕೊಂಡಿದ್ದೀನಿ. ಅದೊಂದು ನನ್ನ ರೆಸ್ಪಾನ್ಸಿಬಿಲಿಟೀಸ್ ಏನು, ಪಬ್ಲಿಕಲ್ಲಿ ಏನು ಅವೇರ್ನೆಸ್ ಕೊಡಬೇಕು, ನಾನು ನನ್ನ ಕೆಲಸ ಅಂತ ಮಾತಾಡ, ಬೇರೆಯವ್ರದ್ದು ಏನು ಮಾಡಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ, ಮಾಡ್ತೀನಿ. ತಿಳ್ಕೊಂಡ್ರೆ ವಿಷಯನ ಸ್ಪ್ರೆಡ್ ಮಾಡ್ತೀನಿ. ಅವ್ನು ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅಷ್ಟು ಜನದ ಮಧ್ಯದಲ್ಲಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸನ್. ನನಗೇನು ಅನ್ಸುತ್ತೆ ಅಂದರೆ ಹಿ ಹಸ್ ಚೇಂಜ್ 90% ಚೇಂಜ್ ಆಗಿದ್ದಾನೆ ಅಂತಾನೆ ಅನಿಸುತ್ತೆ. ದ ವೇ ಹಿ ಟಾಕ್ಸ್, the way he is behaving, everything, what I feel is 90% change ಆಗೋಗಿದ್ದಾನೆ ನನ್ನ ಮಗ. ಈಗ ನಿಮ್ಗೆ ನಿಮ್ಮ ಮಕ್ಕಳ ಜೊತೆ ಇರಬೇಕು, ನಿಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು. ತೊಂದರೆ ಆಗಿರೋದ್ರಿಂದ ತಾನೇ ನಮ್ಮ ನಿಲ್ಕೊಂಡು ಬಿಟ್ಟಿರೋದು. ಹೇಳ್ಬೇಡಿ ನಮ್ಮ ತಂದೆ ತಾಯಿ ಕೆಲಸದಲ್ಲಿದ್ದು ಪೆನ್ಷನ್ ಅಪ್ಲೈ ಮಾಡ್ಬೇಕು ಅಷ್ಟೇ. ನೀವೇನು ಯೋಚನೆ ಇಲ್ಲ. ಹೇಳ್ಬೇಡಿ ಇಲ್ಲ ಸರ್, ನಾನು ಹೊಡಿಯೋದಿಲ್ಲ. ಅದೆಲ್ಲ ಇದಿಲ್ಲ. ಇಲ್ಲ ಸರ್, ನೋಡಿ ಹೊರಗಡೆ ಹೋಗಿ ಎಲ್ಲ ಏನು ಅಂತ ತಿಳ್ಕೋಬೇಕು ನಾವು. ನಮ್ಮ ಹತ್ರ ಕೇಳಿ, ಅದನ್ನೆಲ್ಲ ಸಮಸ್ಯೆ ಹೆಚ್ಚು ಕಮ್ಮಿ ಆದ್ರೆ ನೀವು ಬರಲ್ಲ. ಸರಿ ಸರ್, ನಾವು ಹೆಚ್ಚು ಕಮ್ಮಿ ಆದ್ರೆ ಬರೋದಿಲ್ಲ. ನೀವು ನಿಲ್ಸಿ, ಜಾಸ್ತಿ ಬೇಡ.